ಕಷ್ಟ ಬಂದರೆ ಯಾರಿಗೆ ಬೇಡಬೇಕು? ಸಾಮಾನ್ಯವಾಗಿ ಮನುಷ್ಯನಿಗೆ ಕಷ್ಟ ಬಂದರೆ ಎರಡು ಥರ ಕಷ್ಟ ಬರುತ್ತೆ. ಒಂದು ನಮ್ಮ ನೆಂಟರಿಷ್ಟ್ರ ಹತ್ರ ಹೇಳ್ಕೊಳ್ಳುವಂಥದ್ದು, ಸ್ನೇಹಿತರ ಹತ್ರ ಹೇಳ್ಕೊಳ್ಳುವಂಥದ್ದು, ನಮ್ಮ ಆತ್ಮೀಯ ಬಂಧುಗಳ ಹತ್ರ ಹೇಳ್ಕೊಳ್ಳುವಂಥದ್ದು ಒಂದು ಥರದ ಕಷ್ಟ ಬರ್ತದೆ. ಇನ್ನೊಂದು ಥರದ ಕಷ್ಟ ಬರ್ತದೆ. ಆ ಕಷ್ಟ ಬಂದರೆ ನಾವು ಪೊಲೀಸ್ ಸ್ಟೇಷನ್ಗೆ ಓಡೋಗ್ತೀವಿ, ಅಥವಾ ಲಾಯರ್ನ ಹುಡುಕೊಂಡು ಓಡೋಗ್ತೀವಿ, ಅಥವಾ ಇನ್ನೊಂದು ಕಷ್ಟ ಬಂದರೆ ಅಂದರೆ ದೈಹಿಕವಾಗಿ ಕಷ್ಟ ಬಂದರೆ ಡಾಕ್ಟ್ರನ್ನ ಹುಡುಕೊಂಡು ಓಡೋಗ್ಬಿಡ್ತೀವಿ. ಹೀಗೆ ಡಾಕ್ಟ್ರನ್ನ ಹುಡುಕೊಂಡು ಹೋಗುವಂಥ ಕಷ್ಟನೇ ಬೇರೆ, ಲಾಯರ್ನ ಹುಡುಕೊಂಡು ಹೋಗುವಂಥ ಕಷ್ಟನೇ ಬೇರೆ, ಇನ್ನು ಪೊಲೀಸ್ನವ್ರನ್ನ ಹುಡ್ಕೊಂಡೋಗಿ ಪೊಲೀಸ್ ಸ್ಟೇಷನ್ವರೆಗೂ ಹೋಗುವಂಥ ಕಷ್ಟನೇ ಬೇರೆ. ನಮ್ಮ ಆತ್ಮೀಯರ ಹತ್ರ, ನಮ್ಮ ಸ್ನೇಹಿತರ ಹತ್ರ, ನಮ್ಮ ಬಂಧುಗಳ ಹತ್ರ, ನಮ್ಮ ಬಳಗದ ಹತ್ರ ಹೇಳ್ಕೊಳ್ಳುವಂಥ ಕಷ್ಟಗಳೇ ಬೇರೆ. ಈ ರೀತಿ ಮನುಷ್ಯನಿಗೆ ಕಷ್ಟಗಳು ಅಂತಂದರೆ ಬೇರೆ ಬೇರೆ ಥರ ಇರ್ತದೆ, ಒಂದೇ ಥರ ಇರುವುದಿಲ್ಲ. ಯಾವುದೇ ಕಷ್ಟಗಳು ಅಥವಾ ಯಾವುದೇ ತೊಂದರೆಗಳು ಮನುಷ್ಯನಿಗೆ ಉದ್ಭವಿಸೋದು ಸಾಮಾನ್ಯವಾಗಿ ಈ ಮೂರು ವಿಚಾರದಿಂದ ಅಂತ ನಾನು ಅಂದ್ಕೊಂಡಿದ್ದೇನೆ. ಒಂದು, ಹಣ ಆಸ್ತಿಯಿಂದ ಉದ್ಭವ ಆಗುವಂತಹ ಸಮಸ್ಯೆಗಳು. ಇನ್ನೊಂದು, ನಮ್ಮ ಬಂಧುತ್ವದಿಂದ ಉಂಟಾಗುವಂತಹ ಸಂಬಂಧಗಳು. ಇನ್ನೊಂದು, ನಮ್ಮ ಆರೋಗ್ಯದಲ್ಲಿ ಉಂಟಾಗುವಂತಹ ಕಷ್ಟಗಳು. ಹೀಗೆ ಇಷ್ಟು ಕಷ್ಟ ಬಿಟ್ಟರೆ ಬೇರೆ ಯಾವುದೂ ಜಗತ್ತಲ್ಲಿ ಇಲ್ಲ. ಎಲ್ಲ ಸಮಸ್ಯೆಗಳು ಇದ್ರ ಸುತ್ತನೇ ಇರ್ತದೆ, ಈ ಮೂರು ಒಳಗಡೆನೇ ಇರ್ತವೆ. ಆದರೆ ಹೋಗಿ ಹೇಳ್ಕೊಳ್ಳುವಂತಹ ವಿಧಾನ, ಕೇಂದ್ರಗಳು ಬೇರೆ ಬೇರೆ ಇರ್ತದೆ. ನಾವು ಮೊದಲು ಏನಾದರೂ ಒಂದು ತೊಂದರೆ ಆದರೆ ಅಥವಾ ಅನಿರೀಕ್ಷಿತವಾಗಿ ಆಗುವಂತಹ ತೊಂದರೆಗಳು, ಉದ್ದೇಶಪೂರ್ವಕವಾಗಿ ಆಗುವಂತಹ ತೊಂದರೆಗಳು, ಅಥವಾ ನಮ್ಮಿಂದಲೇ ಉದ್ಭವಿಸುವಂತಹ ತೊಂದರೆಗಳು, ಹೀಗೆ ಅನೇಕ ರೀತಿಯ ತೊಂದರೆಗಳಿರ್ತವೆ. ಬಹುತೇಕ ಸಮಸ್ಯೆಗಳಿಗೆ ನಾವೇ ಕಾರಣರಾಗಿರ್ತೀವಿ. ಇದನ್ನು ಯಾರೂ ಒಪ್ಪೋದಿಲ್ಲ. ಒಂದು ಸಾಮಾನ್ಯ ವಿಚಾರ ಇದೆ. ಒಂದು ಬೆರಳು ಈಗ ತೋರಿಸ್ತಾ ಇದ್ದರೆ ಇನ್ನು ನಮಗೆ 3 ಬೆರಳು ನಮ್ಮನ್ನು ತೋರಿಸ್ತಾ ಇರ್ತದೆ. ಎಲ್ಲ ಸಮಸ್ಯೆಗಳಲ್ಲಿ, ಎಲ್ಲ ವಿಚಾರಗಳಲ್ಲಿ, ನಮಗೆ ಎದುರಾಗುವಂತಹ ಕಷ್ಟ ನಷ್ಟಗಳಲ್ಲಿ ನಮ್ಮದು ಮೊದಲನೇ ಪಾಲು ಏನಿದೆ ಅನ್ನುವಂತಹ ವಿಚಾರವನ್ನು ನಾವು ಮಾಡಿಕೊಳ್ಬೇಕು. ನಾವೇನು ಮಾಡ್ತೀವಿ ಅಂತಂದರೆ, ಮೊದಲು ನಮ್ಮನ್ನು ನಾವು ಸಮರ್ಥನೆ ಮಾಡ್ಕೊಳ್ಳೋಕೆ ಹೊರಟುಬಿಡ್ತೀವಿ. ನಾವು ಅಲ್ಲಿ ತಪ್ಪಿತಸ್ಥರ ಜಾಗದಲ್ಲಿ ನಿಂತಿದ್ದರೆ, ನಿಂತಿದ್ದರೆ ಆ ಜಾಗದಲ್ಲಿ ನಾವು ಮಾತಾಡೋದು, ವಾದ ಮಾಡೋದು ಹೆಂಗಿರ್ತದೆ ಅಂತಂದರೆ, ನಾವು ಲಾಯರ್ ಥರ ಮಾತಾಡ್ತೀವಿ. ನಮ್ಮನ್ನೇ ನಾವು ಡಿಫೈನ್ ಮಾಡ್ಕೊಳ್ಳೋದು, ನಮ್ಮನ್ನು ನಾವು ಸಮರ್ಥನೆ ಮಾಡ್ಕೊಳ್ಳೋದು, ಲಾಯರ್ ಥರ ಮಾತಾಡ್ತಾ ಇರ್ತೀವಿ. ಆದರೆ ಬೇರೆಯವ್ರ ವಿಚಾರ ಬಂದಾಗ ನಾವು ಜಡ್ಜ್ ಥರ ಮಾತಾಡ್ತೀವಿ. ಕರಿಕೋಟ್ ಒಂದಿಲ್ಲ ಅಷ್ಟೇ. ನಮ್ಮನ್ನು ನಾವು ಸಮರ್ಥನೆ ಮಾಡ್ಕೊಳ್ಳುವಾಗ ಲಾಯರ್ ಆಗಿಬಿಡ್ತೀವಿ, ಬೇರೆಯವ್ರ ವಿಚಾರವನ್ನು ಮಾತಾಡುವಾಗ ಜಡ್ಜ್ ಆಗಿಬಿಡ್ತೀವಿ. ಅವ್ರಿಗೆ ತೀರ್ಮಾನ ಕೂಡ ಅದು ಹಂಗಿರಬಾರ್ದಾಯ್ತು, ಹಂಗಿರಬೇಕಾಯ್ತು ನಾವು ಹೇಳೋದು. ಅದೇ ನಮ್ಮ ವಿಚಾರ ಬಂದಾಗ ನಮ್ಮನ್ನು ಸಮರ್ಥಿಸಿಕೊಂಡು ನಾವು ಮಾಡಿದ್ದು ಸರಿ, ನಾವು ಮಾಡಿದ್ದು ಕರೆಕ್ಟು, ಲಾಯರ್ ಥರ ವಾದ ಮಾಡ್ತೀವಿ. ಇನ್ನು ಇದು ಬಿಟ್ಟು ನಾವು ಜನಗಳ ಹತ್ರ ಹೇಳ್ಕೊಳ್ತೀವಿ, ಹೋಗಿ ಬಂಧುಗಳ ಹತ್ರ ಹೇಳ್ಕೊಳ್ತೀವಿ. ನಮಗೆ ಯಾರಿಗೂ ಏನೋ ಕಷ್ಟ ಬಂದೇ ಇಲ್ವೇನೋ, ಇಂಥ ಕಷ್ಟ ಯಾರಿಗೂ ಬಂದಿಲ್ಲ, ನಮಗೆ ಬಂದುಬಿಟ್ಟಿದೆ ಅನ್ನುವಂತಹ ಜಿಗುಪ್ಸೆ ಒಳಗಾಗಿಬಿಡ್ತಾರೆ. ಕೆಲವರಂತೂ ಈ ವೀಕ್ ಮೈಂಡೆಡ್ ಅಂತ ಇರ್ತಾರೆ. ಅವರು ಒಂದು ಸಣ್ಣ ಸಮಸ್ಯೆ ಬಂದುಬಿಟ್ರೂ ಕೂಡ ವಿಚಲಿತರಾಗಿಬಿಡ್ತಾರೆ, ಗೊಂದಲಕ್ಕೊಳಗಾಗ್ಬಿಡ್ತಾರೆ, ಚಟಪಟಿಸ್ಬಿಡ್ತಾರೆ. ಒಂದು ಸ್ವಲ್ಪ ಶಾಂತವಾಗಿ, ನಿಧಾನವಾಗಿ
ಆ ಸಮಸ್ಯೆ ಏನು, ಅದು ನಾನು ಬೇರೆಯವ್ರಿಗೆ ಹೇಳ್ಕೊಳ್ಳೋದ್ರಿಂದ ನನಗೆ ಉಪಯೋಗ ಆಗುತ್ತಾ, ಅಥವಾ ನಾನು ಅವ್ರ ಮುಂದೆ ನಾನು ಕೇವಲ ಆಗಿಬಿಡ್ತೀನಾ, ಏನೂ ಯೋಚನೆ ಮಾಡೋದಿಲ್ಲ. ಸಡನ್ನಾಗಿ ತೀರ್ಮಾನ ತೊಗೊಂಡ್ಬಿಡ್ತಾರೆ. ನನಗೆ ಹಂಗಾಗ್ಬಿಡ್ತು, ಹಿಂಗಾಗ್ಬಿಡ್ತು, ನನಗೆ ಹಂಗಾಗಬಾರ್ದಾಗಿತ್ತು. ದೇವರನ್ನ ಬೈಕೊಳ್ಳುವಂಥದ್ದು ಅಥವಾ ನಮ್ಮ ಎದುರಾಳಿಗಳನ್ನು ಬೈಕೊಳ್ಳುವಂಥದ್ದು, ಕಾರಣವನ್ನು ತಿಳ್ಕೊಳ್ಳದಲೇ 5 ನಿಮಿಷದಲ್ಲಿ ಟೆನ್ಷನ್ ಆಗಿಬಿಡೋದು. 5 ನಿಮಿಷದಲ್ಲಿ ಟೆನ್ಷನ್ ಆಗಿಬಿಟ್ಟು ಏನೋ ಅದಕ್ಕೊಂದು ಅನಾಹುತ ಮಾಡ್ಕೊಂಬಿಡೋದು. ಅದು ನಮ್ಮದೇ ತಪ್ಪಾಗಿದ್ದರೆ ನಾವೇನು ಮಾಡ್ತೀವಿ, ಆ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ 1-2-3 ಸುಳ್ಳುಗಳು ಹೇಳ್ತೀವಿ. ಆ ಸುಳ್ಳನ್ನು ಮುಚ್ಕೊಳ್ಳೋಕ್ಕೆ ಇನ್ನೊಂದು ಸುಳ್ಳು ಹೇಳ್ತೀವಿ. ಇದೆಲ್ಲವನ್ನು ಬಿಟ್ಟು 1-2-3 ನಿಮಿಷ ಯಾವುದೇ ಸಮಸ್ಯೆ ಎದುರಾಗಲಿ, ಮನೆಯಲ್ಲಿ ಗಲಾಟೆಗಳಿರ್ಬೋದು, ಅಥವಾ ನಮ್ಮ ಕಷ್ಟ ನಷ್ಟಗಳಿರ್ಬೋದು, ಜಮೀನು ವ್ಯವಹಾರಗಳಿರ್ಬೋದು, ಕೋರ್ಟ್ ವ್ಯವಹಾರಗಳಿರ್ಬೋದು, ಯಾವುದೇ ಸಮಸ್ಯೆಗಳಿರಲಿ, ನಮ್ಮ ಕೌಟುಂಬಿಕ ಕಲಹಗಳಿರ್ಬೋದು, ನಮ್ಮಲ್ಲೇ ಉದ್ಭವಿಸಿರ್ತಕ್ಕಂಥ ಒಳಜಗಳಗಳಿರ್ಬೋದು, ಏನೇ ಇರಲಿ, ಶಾಂತ ಚಿತ್ತರಾಗಿ ಆ ಸಮಸ್ಯೆಯನ್ನು 1-2 ನಿಮಿಷ ಮೆಲುಕಾಕಬೇಕು. ಇದು ಏನು ಸಮಸ್ಯೆ, ಇದು ಹೆಂಗೆ ಉದ್ಭವಿಸ್ತು, ನನ್ನಿಂದ ಆಗಿದ್ದರೆ ನನ್ನ ಅಪರಾಧ ಏನು ಇದರೊಳಗಡೆ, ಬೇರೆಯವರಿಂದ ಆಗಿದ್ದರೆ ಅದರಿಂದ ನನಗೇನು ಪರಿಣಾಮ ಆಗುತ್ತೆ, ಜಾಸ್ತಿ ಆಗುತ್ತಾ, ಕಡಿಮೆ ಆಗುತ್ತಾ, ಅಥವಾ ಉದಾಸೀನ ಮಾಡಿ ಬಿಡೋವಂಥದ್ದ, ಇದು ಸ್ವಲ್ಪ ಯೋಚನೆ ಮಾಡಬೇಕು. ಕೆಲವು ಸಮಸ್ಯೆಗಳನ್ನ ಕೇಳಿಸ್ಕೊಂಡು ಬಿಟ್ಬಿಟ್ರೆ ಅರ್ಧಕ್ಕರ್ಧ ಸಮಸ್ಯೆಗಳು ದೂರ ಆಗಿಬಿಡ್ತವೆ. ಬಿಡು, ಉದಾಸೀನ ಇದೆಯಲ್ಲ ಕೆಲವು ವಿಷಯದಲ್ಲಿ, ಆ ಉದಾಸೀನವೇ ಕೆಲವಕ್ಕೆ ಮದ್ದು ಆಗಿಬಿಡ್ತದೆ. ಈಗ ನಮ್ಮನ್ನು ಯಾರೋ ಒಬ್ಬರು ಬೈಕೊಳ್ತಾ ಇರ್ತಾರೆ, ಅನಾವಶ್ಯವಾಗಿ ಬೈತಾ ಇರ್ತಾರೆ. ಬಿಡು, ಅವ್ರು ಏನಾರು ಬೈಕೊಳ್ಳಿ, ನಾನು ಅದಕ್ಕೆ ಸ್ಪಂದಿಸೋದು ಬೇಡ, ನಾನು ಸರಿ ಇದ್ದೇನೆ. ಅವ್ರು ಹೇಳ್ಕೊಳ್ಳೋದಕ್ಕೂ ನನಗೂ ಹೊಂದಾಣಿಕೆ ಆಗೋಲ್ಲ. ಅವರು ಹಸುವಿಂದ ಹೇಳ್ಕೊಳ್ತಾರೆ, ಅಥವಾ ನನ್ನ ಶ್ರೇಯಸ್ಸನ್ನು ತಡೆದೇ ಹೇಳ್ಕೊಳ್ತಾ ಇದ್ದಾರೆ. ಅವ್ರಿಗೊಂದು ಸ್ವಲ್ಪ ಏನೋ ನನ್ನ ನೋಡಿ ಹೊಟ್ಟೆ ಕಿಚ್ಚು ಬಂದಿದೆ, ನಾನು ಅವ್ರಿಗೆ ಎದುರುತ್ತರ ಕೊಡೋದು ಬೇಡ, ಇದನ್ನು ಉದಾಸೀನ ಮಾಡಿಬಿಡೋದೇ ಒಳ್ಳೆಯದು ಅಂತ ಉದಾಸೀನ ಮಾಡಿಬಿಟ್ಬಿಡಿ, ಒಂದು ಸಮಸ್ಯೆ ಬಗೆಹರಿತು. ಅವರು ನಮ್ಮನ್ನು ನೋಡಿ ಯಾವುದೋ ಒಳಗಡೆ ಇರ್ತಕ್ಕಂಥ ದ್ವೇಷದಿಂದಲೋ ಅಥವಾ ಅಸೂಯೆಯಿಂದಲೋ ನಮ್ಮನ್ನು ಸಹಿಸಲು ಸಾಧ್ಯವಿಲ್ಲದೆ ಅವರು ಏನೋ ಒಂದು ಛೇಡಿಸಿ ಮಾತಾಡ್ತಾರೆ, ಇಂಡೈರೆಕ್ಟಾಗಿ ಅಂತ ಇಟ್ಕೊಳ್ಳಿ. ನಾವು ಅದನ್ನು ಕೇಳಿಸ ತಕ್ಷಣ ಅವ್ರ ಮೇಲೆ ಬಿದ್ದುಬಿಡೋದು. ಏನು ಹಂಗಂತೀಯ, ಏನು ನಾನು ಹಿಂಗೆ, ನಾನು ಹಂಗೆ, ನಾನು ಆ ಥರ ಎಲ್ಲ ಇಲ್ಲ, ಅದೆಲ್ಲ ನೀವು ಇಟ್ಕೊಂಬೇಡಿ, ನಿಮ್ಮ ಮನೇಲಿ ಇಟ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ಹೇಳಿ, ನನಗೆ ಹೇಳಕ್ಕೆ ಬರಬೇಡಿ. ಅರೆ, ಅವ್ರು ಹೇಳ್ತಾ ಇರೋದೇ ಅವರನ್ನು ಸಮಾಧಾನ ಪಡಿಸ್ಕೊಳ್ಳೋಕ್ಕೆ. ನಮ್ಮನ್ನು ಒಂದು ಮಾತು ಅನ್ನೋದ್ರ ಮುಖಾಂತರ ಅವ್ರಿಗೆ ಸಮಾಧಾನ ಆಗುತ್ತೆ. ನಮ್ಮನ್ನೊಂದು ಸ್ವಲ್ಪ ಛೇಡಿಸಿ ಮಾತಾಡಿ ಅಥವಾ ರೇಗಿಸಿ ಮಾತಾಡೋದ್ರಿಂದ ಅವ್ರಿಗೊಂಚೂರು ಸಮಾಧಾನ ಆಗುತ್ತೆ. ಅದರಲ್ಲೊಂದು ಸ್ವಲ್ಪ ಅಸೂಯೆನೂ ಮಿಕ್ಸ್ ಆಗಿದೆ ಅಂತ ಇಟ್ಕೊಳ್ಳಿ. ಅದನ್ನು ನಾವು ಸಮಾಧಾನವಾಗಿ, ಅವರು ನಮ್ಮನ್ನು ನೋಡಿ ಏನೋ ಒಂದು ಸ್ವಲ್ಪ ಅಸೂಯೆ ಪಟ್ಕೊಳ್ತಾ ಇದ್ದಾರೆ, ಅದರಿಂದ ಈ ಮಾತಿಗೆ ನಾವು ಉತ್ತರ ಕೊಡೋದು ಬೇಡ ಅಂತ ಉದಾಸೀನ ಮಾಡಿಬಿಟ್ಬಿಟ್ರೆ ಅರ್ಧ ಜಗಳ ಅಲ್ಲೇ ಹೊಟ್ಟೋಗ್ಬಿಡುತ್ತೆ. ನಾವು ಎಲ್ಲದಕ್ಕೂ ಉತ್ತರ ಕೊಡೋಕ್ಕೆ ಹೋಗಬಾರ್ದು, ಎಲ್ಲವನ್ನು ತಲೆಗೆ ತಗೊಳ್ಳೋಕೆ ಹೋಗಬಾರ್ದು, ಆಮೇಲೆ ಎಲ್ಲವನ್ನು ಕೂಡ ಗಂಭೀರವಾಗಿ ಪರಿಗಣಿಸಬಾರ್ದು. ಅದರಲ್ಲಿ ನನಗೆ ಎಷ್ಟು ಮಾತ್ರ ಅನ್ವಯಿಸುತ್ತೆ ಅನ್ನುವಂಥದ್ದನ್ನು ತಿಳ್ಕೊಂಡೆ ನಾವು ಮುಂದಕ್ಕೆ ಹೋಗಬೇಕು. ಎಲ್ಲದಕ್ಕೂ ತಲೆ ಹಾಕ್ಬಿಡೋದು, ಟೆನ್ಷನ್ ಆಗ್ಬಿಡೋದು, ಕೋಪ ಮಾಡ್ಕೊಂಬಿಡೋದು, ಕೀರಾಡ್ಬಿಡೋದು, ಕಿರ್ಚಾಡ್ಬಿಡೋದು, ಪರ್ಚಾಡ್ಬಿಡೋದು, ಜಗಳ ಆಡ್ಬಿಡೋದು, ಗುದ್ದುಬಿಡೋದು, ಹೊಡೆದ್ಬಿಡೋದು, ಒಡೆಸ್ಕೊಂಬಿಡೋದು, ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಬಿಡೋದು ಬೇಡ. ಅಂಥ ಸಮಯದಲ್ಲಿ ಒಂದು 5-10 ನಿಮಿಷ ಕಣ್ಣು ಮುಚ್ಚಿ ಮೌನವಾಗಿ ಸುಮ್ಮನೆ ಕೂತ್ಕೊಂಡ್ಬಿಟ್ರಿ ಸಾಕು. ಒಂದು 2-3 ನಿಮಿಷ ಅದು ಸುಮ್ಮನಿರೋಕ್ಕಾಗಲ್ವಾ ಅಂಥ ಟೈಮ್ನಲ್ಲಿ ಕಣ್ಣು ಮುಚ್ಕೊಂಬಿಟ್ಟು 1 2 3 4 5 6 7 8 9 10 100 ತನಕ ಎಣಿಸ್ಬಿಡಿ. ಸುಮ್ಮನೆ 100ವರೆಗೆ ಎಣಿಸ್ಕೊಂಡು ಸುಮ್ಮನೆ ಕೂತ್ಕೊಂಬಿಡಿ ಕಣ್ಣು ಮುಚ್ಕೊಂಡು. ನಿಮಗೆಲ್ಲ ಸಮಸ್ಯೆ ಅಲ್ಲೇ ಬಗೆಹರಿಬಿಡ್ತದೆ. ಆಮೇಲೆ ಮುಂದಕ್ಕೆ ಯಾವ ರೀತಿ ಇದನ್ನು ಕ್ರಮ ವಹಿಸಬೇಕು, ಇದರಿಂದ ಆಗುವಂಥ ಪರಿಣಾಮ ಕಡಿಮೆನಾ ಜಾಸ್ತಿನಾ ನಿಮಗೆ ಗೊತ್ತಾಗ್ಬಿಡ್ತದೆ. ಯಾಕೆಂತಂದರೆ ಒಳಗಡೆ ಒಂದು ಅರಿವು ಅಂತ ಇದೆ. ಆ ಅರಿವಿನ ಜೊತೆ ಮಾತಾಡ್ದಂಗೆ ಆಗುತ್ತೆ. ನೀವು ಕಣ್ಣು ಮುಚ್ಕೊಂಡ್ಬಿಟ್ರೆ, ಒಂದು 2-3 ನಿಮಿಷ ಸುಮ್ಮನೆ ಮೌನವಾಗಿ ಇದ್ದುಬಿಟ್ರೆ, ಆ ಅರಿವು ನಿಮಗೆ ಗುರುವಾಗಿ ಹೀಗೆ ಮಾಡು, ಹೀಗೆ ಮಾಡಬೇಡ ಅಂತ ನಿಮಗೆ ಹೇಳುತ್ತೆ ಅದು. ಆದರೆ ನಮಗೆ ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇಲ್ವಲ್ಲ. ಅವ್ರು 1 ಅಂದರೆ ನಾವು 2 ಅನ್ನೋದು, ಅವ್ರು 2 ಅಂದರೆ ನಾವು 3 ಅನ್ನೋದು. ನಾನ್ಯಾಕೆ ಸೋಲ್ಬೇಕು, ನಾನು ಸುಮ್ಮನೆ ಆಗ್ಬಿಟ್ರೆ ಅಷ್ಟೇ ಅವ್ರ ಮೇಲೆ ಬಿದ್ದುಬಿಡ್ತಾರೆ.
ಏನೂ ಮೇಲೆ ಬೀಳೋದಿಲ್ಲ. ಅವರು ಹುಚ್ಚುಚ್ಚ ಕೂಗಾಡ್ಕೊಳ್ಳಿ, ಅವರ ಸ್ವಭಾವ ಆಗಿದೆ. ಅವ್ರ ಸ್ವಭಾವಕ್ಕೆ ನಿನ್ನ ಸ್ವಭಾವನ ಯಾಕೆ ಮ್ಯಾಚ್ ಮಾಡೋಕ್ಕೆ ಹೋಗ್ತೀಯ? ನೀನು ಮ್ಯಾಚ್ ಮಾಡೋಕ್ಕೆ ಹೋಗ್ತೀಯ, ಅವ್ರು ಕ್ಯಾಚ್ ಮಾಡೋಕ್ಕೆ ಬರ್ತಾರೆ, ಜಗಳ ಆಗುತ್ತೆ. ಈ ಮ್ಯಾಚಿಂಗು ಬೇಡ, ಕ್ಯಾಚಿಂಗು ಬೇಡ. ಒಂದು ಸ್ವಲ್ಪ ಹೊತ್ತು ಮೌನವಾಗಿದ್ದುಬಿಟ್ರೆ ಮುಗಿದೋಯ್ತು, ಎಲ್ಲ ಸಮಸ್ಯೆ ಆಗ್ಬಿಡ್ತದೆ. ಒಳಗಡೆ ಒಬ್ಬ ನಮ್ಮ ಗುರು ಇದ್ದಾನೆ. ಆ ಹರಿವು ಆ ಗುರು ನಮಗೆ ಹೇಳ್ಕೊಡ್ತಾನೆ ಏನು ಮಾಡಬೇಕು, ಇದನ್ನು ಹೆಂಗೆ ನಿಭಾಯಿಸಬೇಕು ಅಂತೇಳ್ಬಿಟ್ಟು. ಇನ್ನು ಕೆಲವರು ಏನು ಮಾಡ್ತಾರೆ, ಅವ್ರಿಗೊಂದು ರೀತಿ ಅಭ್ಯಾಸ ಆಗಿಬಿಟ್ಟಿರ್ತದೆ. ಏನು ಪ್ರಿಸ್ಟೇಜು, ನಾನು ಯಾರ ಹತ್ರ ಏನೋ ಅನ್ನಿಸ್ಕೋಬಾರ್ದು, ನನಗೆ ಯಾರು ಏನೋ ಅನ್ನಬಾರ್ದು. ಅದಕ್ಕೆ ಶರಣರು ಹೇಳ್ತಾರೆ, ನೋಡಪ್ಪ, ನಿನಗೆ ಏನು ಸಮಸ್ಯೆಗಳು ಬರ್ತದೆ ಅಥವಾ ಜೀವನದಲ್ಲಿ ಬರುವಂಥ ಸಮಸ್ಯೆ ಇರ್ಬೋದು, ಬೇರೆಯವರಿಗೆ ಹೇಳ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ಸಮಸ್ಯೆ ಇರ್ಬೋದು, ಬಡತನದ ಸಮಸ್ಯೆ ಇರ್ಬೋದು, ದರಿದ್ರದ ಸಮಸ್ಯೆ ಇರ್ಬೋದು, ಅಥವಾ ನಿನ್ನ ಸಂಸಾರದಲ್ಲಿ ದುಃಖ ಇರಬಹುದು, ದುಃಖದ ಸಂಗತಿ ಇರಬಹುದು. ಇದು ಮನುಷ್ಯನಿಗೆ ಕಷ್ಟ ಅಂತಕ್ಕಂಥದ್ದು ಅವನ ನೆರಳು ಎಷ್ಟು ಸಹಜನೋ, ಪ್ರತಿಯೊಬ್ಬ ಮನುಷ್ಯನಿಗೂ ನೆರಳಿದ್ದೇ ಇರ್ತದಲ್ವ. ನೆರಳಿಲ್ಲದೆ ಇರೋ ಮನುಷ್ಯ ಯಾರಿದ್ದಾನೆ? ಒಬ್ಬ ಮನುಷ್ಯನಿಗೆ ನೆರಳು ಹೇಗೆ ನಮ್ಮನ್ನು ಬೆಂಬಿಡದೆ ಇರ್ತದಲ್ಲ, ಹಾಗೆ ಕಷ್ಟಗಳು, ಸಮಸ್ಯೆಗಳು ಇವೆರಡೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಬೆಂಬಿಡದೆ ಬೆಂಬೂತಗಳಾಗಿರ್ತವೆ. ಪ್ರತಿ ಕ್ಷಣವೂ ಕೂಡ ಮನುಷ್ಯನಿಗೆ ಪರೀಕ್ಷೆ ಕಾಲಗಳು. ಏನು ಈ ಮನುಷ್ಯನ ಜನ್ಮಕ್ಕೆ ವೈಭೋಗವಾಗಿ, ಆನಂದವಾಗಿ, ಬಹಳ ಅದ್ಧೂರಿಯಾಗಿ ಇರಲಿಕ್ಕೆ ಅಂತ ಬಂದಿರೋದಲ್ಲ ಈ ಜನ್ಮ. ಮಾನವ ಜನ್ಮ ಅಂತಂದ್ರೆ ಏನು ಅಂದರೆ, ಹೆಜ್ಜೆ ಹೆಜ್ಜೆಗೂ ಕೂಡ ಅವನಿಗೆ ಪರೀಕ್ಷೆ ಕಾಲ. ಕಷ್ಟ ನಷ್ಟಗಳನ್ನೇ ಅನುಭವಿಸ್ತಾನೆ. ಎಲ್ಲ ಒಂದು ಕಡೆ ಕೂತಿರ್ತಾನೆ, ಆರಾಮಾಗಿ ಕೂತ್ಕೊಳ್ಳೋಣಪ್ಪ ಒಂದು 5 ನಿಮಿಷ ಅಂತ, ಸೊಳ್ಳೆ ಬಂದು ಕಚ್ತಾ ಇರ್ತದೆ. ಇನ್ನೂ ಸ್ವಲ್ಪ ಅಲ್ಲೊಂದು ಇರುವೆ ಬಂದು ಕಚ್ತಾ ಇರ್ತದೆ. ಹಾಗೇ ಕೂತಿರ್ತಾನೆ, ಮೇಲಿಂದ ಪಕ್ಷಿ ಅವನ ಮೇಲೆ ಗಲೀಜು ಮಾಡಿಬಿಡ್ತದೆ. ಹೀಗೆ ಏನೋ ಒಂದು ಕಷ್ಟ ನಷ್ಟಗಳನ್ನ ಅನುಭವಿಸ್ತಾನೇ ಇರ್ತಾನೆ. ಹಾಗೇ ಕೂತಿರ್ತಾನೆ, ಬಾಯಾರಿಕೆ ಆಗುತ್ತೆ, ಅದು ಒಂದು ಕಷ್ಟನೇ ತಾನೆ. ಇನ್ನೊಂದು ಸ್ವಲ್ಪ ಹೊತ್ತು ಕೂತಿರ್ತಾನೆ, ಹಸಿವಾಗುತ್ತೆ, ಅದು ಬಾಧೆನೇ ತಾನೆ. ಹೀಗೆ ಪ್ರತಿಯೊಂದು ಕ್ಷಣವೂ ಕೂಡ ಒಂದಲ್ಲ ಒಂದು ಮಾನಸಿಕವಾಗಿ, ದೈಹಿಕವಾಗಿ ಮನುಷ್ಯ ಶಿಕ್ಷೆಯನ್ನು ಅನುಭವಿಸ್ತಾನೆ ಇರ್ತಾನೆ. ಆದರೆ ಇವನಿಗೆ ಅರಿವಿಲ್ಲವಲ್ಲ, ಆ ಶಿಕ್ಷೆಯಲ್ಲಿ, ಆ ನೋವಿನಲ್ಲೇ ಏನೋ ಒಂದಿಷ್ಟು ಆನಂದವನ್ನು ಅನುಭವಿಸ್ತಾ ಇರ್ತಾನೆ. ಏನೋ ಒಂದು ಚೂರು ಆನಂದವನ್ನು ಅನುಭವಿಸ್ತಾ ಇರ್ತಾನೆ. ಯಾಕಂದರೆ ಸಖತ್ ಬಿಸಿಲಿರುವಾಗ ಒಂದು ಸ್ವಲ್ಪ ತಣ್ಣನೆಯ ಸುಳಿಗಾಳಿ ನಮ್ಮ ಮುಖದ ಮೇಲೆ ಬೀಸಿದ್ರೆ ನಮಗೆ ಅನಿಸುತ್ತಲ್ಲ, ಅಷ್ಟೇ ಸುಖ. ಯಾಕೆಂದರೆ ನಾವು ಕಟ್ಕೊಂಡಿರ್ತಕ್ಕಂಥ ಸಂಸಾರಗಳು, ನಾವು ಕಟ್ಕೊಂಡಿರ್ತಕ್ಕಂಥ ವ್ಯವಹಾರಗಳು ಹಂಗಿರ್ತವೆ. ಅಲ್ಲಮ್ಮ ಪ್ರಭು ಹೇಳೋದಿಲ್ವಾ, ಅಪ್ಪ ಮಾನವ, ಏ ಮನುಷ್ಯನೇ, ನೀನು ಸಾಸುವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖವನ್ನು ಕಟ್ಟಿಕೊಂಡಿದ್ದೀಯ ಅನ್ನೋದನ್ನು ಮಾತ್ರ ಮರಿಬೇಡ. ಆ ಸಾಗರದಷ್ಟು ದುಃಖದಲ್ಲಿ ನೀನು ಅನುಭವಿಸುವಂಥದ್ದು ಸಾಸುವೆಯಷ್ಟು ಸುಖ ಅಷ್ಟೇ. ಆದರೆ ಅಷ್ಟು ಸುಖಕ್ಕೆ ಇಷ್ಟು ದುಃಖ ಕಟ್ಕೊಂಡಿದ್ದೀಯ ನೀನು ಯಾವಾಗಲೂ ಇಲ್ಲಿ ಈ ಜನ್ಮದಲ್ಲಿ ಸುಖನೇ ಉಣ್ಣೋದಕ್ಕೆ ಮಾಡ್ಕೊಂಡಿದ್ದ ವ್ಯವಸ್ಥೆ ಅಲ್ಲವೇ ಅಲ್ಲ ಇದು. ಶರಣರು ಹೇಳ್ತಾರೆ, ನಿನಗೆ ಕಷ್ಟ ಬಂದಾಗ ಧೃತಿಗೆಟ್ಟು ಅನ್ಯರ ಬೇಡದಂತೆ ಇರು. ಧೃತಿಗೆಟ್ಟು ಅನ್ಯರ ಬೇಡದಂತೆ ಇರು. ಮತಿಗೆಟ್ಟು ಪರರನನ್ನು ಹೊಗಳದಂತೆ ಇರು. ಕೆಲವು ಸಲ ಏನು ಮಾಡ್ತೀವಿ ಅಂತಂದರೆ, ನಾವು ಆ ಸಂದರ್ಭದಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಏನೋ ಒಂದು ಸಗಲಾಕೊಂಡ್ಬಿಟ್ಟಿರ್ತೀವಿ. ಆ ಸಂದರ್ಭದಲ್ಲಿ ನಾವು ಹೊಗಳಲು ಅರ್ಹರಲ್ಲದವರನ್ನು ಹೊಗಳಕ್ಕೆ ಹೋಗಿಬಿಡ್ತೀವಿ ನಾವು. ಯಾಕೆಂದರೆ ಆ ಸಂದರ್ಭದಿಂದ ಈಚೆ ಬಂದುಬಿಡ್ಬೇಕು ನಾವು. ಹೊಗಳಿಕೆಗೆ ಅನರ್ಹರಾಗಿರುವವರನ್ನು ನಾವು ಹೊಗಳಕ್ಕೆ ಹೋಗಿಬಿಡ್ತೀವಿ. ಅದಕ್ಕೆ ಶರಣರು ಹೇಳ್ತಾರೆ, ಧೃತಿಗೆಟ್ಟು ಅನ್ಯರ ಬೇಡ, ಮತಿಗೆಟ್ಟು ಪರರ ಹೊಗಳಬೇಡ. ಮತ್ತೊಂದು ಸಲ ಈ ಕಷ್ಟಗಳನ್ನು ನಿಭಾಯಿಸಲಿಕ್ಕೆ ಗಂಡಾಗಲಿ ಹೆಣ್ಣಾಗಲಿ ಸೇಲ್ ಆಗಲಿಕ್ಕೆ ನೋಡ್ತಾರೆ. ಅಂದರೆ
ಕೆಟ್ಟ ಮಾರ್ಗದಲ್ಲಿ ಅವನ ವ್ಯಕ್ತಿತ್ವವನ್ನೇ ಅವನ ಶರೀರವನ್ನೇ ಸೇಲ್ ಮಾಡ್ಕೊಳ್ಳಿಕ್ಕೂ ನೋಡ್ತಾರೆ. ಇವನ್ನೆಲ್ಲ ಬಿಟ್ಟು ಶಿವಪಥ ಯಾರಿಗೆ ಗೊತ್ತಿದೆ, ಶಿವಪಥ ಅರಿದವರ ಒಡನಾಟದಲ್ಲಿ ಇರು ನೀನು. ಯಾರಿಗೆ ಶಿವಪಥದ ದಾರಿಯಲ್ಲಿದ್ದಾರೆ ಆ ಶಿವಪಥದ ಒಡನಾಟದಲ್ಲಿ ಯಾರಿದ್ದಾರೆ ಅವರ ಜೊತೆಯಲ್ಲಿ ನೀನು ಇರು, ನಿನಗೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಮತ್ತು ಈ ಕಷ್ಟ ಬಂದಾಗ ಅನ್ಯ ಜಾತಿಯವರ ಸಂಘ ಮಾಡದಂತೆ ಇರು ಅಂತ ಹೇಳ್ತಾರೆ. ಅನ್ಯ ಜಾತಿಯವರು ಅಂತಂದರೆ ಕೀಳು ಜಾತಿ ಮೇಲ್ಜಾತಿ ಅಂತಲ್ಲ. ಭಕ್ತ ಮತ್ತು ಭವಿ ಎರಡು ಜಾತಿಗಳಿದೆ. ಹೆಂಗೆ ಹೆಣ್ಣು ಒಂದು ಜಾತಿ ಗಂಡು ಒಂದು ಜಾತಿ ಅಂತ ಹೇಳ್ತೀವಲ್ಲ, ಹಾಗೆ ಭಕ್ತನೊಂದು ಕುಲ ಭವಿ ಒಂದು ಕುಲ ಅಂತ ಹೇಳ್ತಾರೆ ಶರಣರು. ಭವಿ ಅಂತಂದರೆ ಅವನಿಗೆ ದೇವರ ಮೇಲೆ ನಂಬಿಕೆನೇ ಇಲ್ಲ, ಅವನಿಗೆ ಆಧ್ಯಾತ್ಮಿಕದ ಗಂಧಗಾಳಿನೇ ಇಲ್ಲ, ಅವನೊಂಥರ ಊರಿನ ಗೂಳಿ ಇದ್ದಂಗೆ, ಎಲ್ಲೆಲ್ಲ ತಿರುಗ್ತಾನೆ, ತಿಂತಾನೆ, ಎಲ್ಲ ಒಂದು ಕಡೆ ಮಲಗ್ತಾನೆ, ಅದೊಂದು ಜಾತಿ. ಆದರೆ ಸತ್ಸಂಗ, ಶಿವಶರಣರ ಒಡನಾಟ, ಆಮೇಲೆ ಸಾಧು ಸಜ್ಜನರ ಒಡನಾಟ, ಸತ್ಪುರುಷರ ಒಡನಾಟದಲ್ಲಿರ್ತಾರಲ್ಲ ಅಂಥವರ ಜಾತಿ ಜೊತೆಯಲ್ಲಿರಬೇಕಂತೆ ನಾವು. ಎಂಥ ಕಷ್ಟನಾರ ಬರಲಿ, ನಾವೇನು ಮಾಡ್ತೀವಿ, ಸಂದರ್ಭಕ್ಕೆ ಏನು ಮಾಡ್ತೀವಿ, ಆ ಸಂದರ್ಭನ ಆ ಕಷ್ಟವನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಯಾರ ಜೊತೆನೂ ಸೇರ್ಕೊಂಡು ಬಿಡ್ತೀವಿ. ಕಳ್ಳರು ಸುಳ್ಳರ ಜೊತೆ ಮೋಸ ಮಾಡೋರ ಜೊತೆ ಸೇರ್ಕೊಂಡು ಬಿಡ್ತೀವಿ. ಯಾಕೆ ಅಂದರೆ ನಿನಗೇನಪ್ಪ ಗೊತ್ತು, ನನ್ನ ಸದ್ಯ ನನ್ನ ಕಷ್ಟ ದೂರ ಆದರೆ ಸಾಕು, ನೀನು ಅವನ ಜೊತೆ ಸೇರಬೇಡವೋ, ನೀನು ಸುಮ್ಮನಿರಪ್ಪ, ಅವನಿಲ್ಲ ಅಂದರೆ ನನಗೆ ಸಮಸ್ಯೆ ಬಗೆಹರಿತಿರ್ಲಿಲ್ಲ, ಅವನಾಗಿದ್ದಕ್ಕೆ ಇದನ್ನೆಲ್ಲ ನನಗೆಲ್ಲ ಮಾಡಿ ಬಚಾವ್ ಮಾಡಿಬಿಟ್ಟ ಅಲ್ಲಿಂದ. ಕೆಟ್ಟವನಪ್ಪ ಅವನು, ಕೆಟ್ಟವನಾದರೆ ಇಲ್ಲಿ ಪರವಾಗಿಲ್ಲ, ಈ ಸಂದರ್ಭದಲ್ಲಿ ಅವನೇ ಬೇಕು ನನಗೆ, ಬೇಡ. ಅಂಥವರ ಸಹವಾಸವನ್ನು ಮಾಡಬೇಡಿ. ಕಷ್ಟ ಅಂತಕ್ಕಂಥದ್ದು ಹೇಗೆ ಅಂತಂದರೆ ರಾತ್ರಿ ಕತ್ತಲೆಯಾಗಿ ಬೆಳಗಾಗುವ ರೀತಿಯಲ್ಲಿ. ನಮಗೆ ನಮ್ಮನ್ನೇ ಅದು ಪರ್ಮನೆಂಟಿಗೆ ಇರೋದಿಲ್ಲ. ಯಾವುದೇ ಕಷ್ಟ ತಡ್ಕೊಳ್ಬೇಕು, ಸ್ವಲ್ಪ ತಡ್ಕೊಂಡ್ರೆ ಅದು ತಾನಾಗೇ ದೇವರು ಪಾರು ಮಾಡ್ತಾನೆ. ಯಾಕೆಂದರೆ ಅವನು ಕರುಣಾಮಯಿ. ಅವನು ಕಷ್ಟಗಳನ್ನು ಏನು ಕೊಡ್ತಾನೆ ಅಂತಂದರೆ ಅದು ನಮ್ಮ ಪರೀಕ್ಷೆ ಕಾಲಗಳು. ಈ ಕಷ್ಟದಲ್ಲಿ ಇವನು ಹೇಗೆ ಸಹನೆ ಮತ್ತು ಸಂಯಮದಿಂದ ಮತಿಗೆಡದಂತೆ, ಬುದ್ಧಿಭ್ರಮಣೆ ಮಾಡಿಕೊಳ್ಳದಂತೆ, ದಾರಿ ತಪ್ಪದಂತೆ ಹೆಂಗೆ ಬ್ಯಾಲೆನ್ಸ್ ಆಗಿರ್ತಾನೆ ಅನ್ನೋದನ್ನು ಟೆಸ್ಟ್ ಮಾಡೋಕ್ಕೆ ದೇವರು ಕೊಡುವಂಥ ಇವೆಲ್ಲ ಪರೀಕ್ಷೆಗಳು. ಅಂತಹ ಪರೀಕ್ಷೆಯಲ್ಲಿ ನನಗೆ ಕಷ್ಟ ಕೊಟ್ಟಂತಹ ಆ ನಿರಾಕಾರ ಶಿವನನ್ನು ನೆನೆಸಿಕೊಂಡು, ಕೊಡಪ್ಪ ಕೊಡು, ಎಷ್ಟು ಕಷ್ಟನಾರ ಕೊಡು, ನಿಂದನೆ ತರ್ತೀಯಾ ತೊಗೊಂಡು ಬಾ, ಸನ್ಮಾನ ತೊಗೊಂಬತ್ತೀಯಾ ತೊಗೊಬಾ, ಅವಮಾನ ಮಾಡಿಸ್ತೀಯಾ ತೊಗೊಂಡು ಬಾ, ಏನು ಮಾಡಿಸ್ತೀಯೋ ಮಾಡಿಸು, ನಾನು ನಿನ್ನ ನೆನಪಲ್ಲೇ ಇದ್ದುಬಿಡ್ತೀನಿ, ನಿನ್ನ ನೆನಪಲ್ಲೇ ಇದ್ದುಬಿಡ್ತೀನಿ. ನನ್ನ ವಾಮಕ್ಷೇಮ ನಿಮ್ಮದು, ಎನ್ನ ಹಾನಿ ವೃದ್ಧಿ ನಿಮ್ಮದು, ಎನ್ನ ಮಾನ ಅಪಮಾನವೂ ನಿಮ್ಮದು, ಎನ್ನ ಹಾನಿ ವೃದ್ಧಿ ನಿಮ್ಮದು, ಎಲ್ಲ ನಿನ್ನದೇ. ಅವಮಾನ ಆದ್ರೂ ಕೂಡ ಅದು ನಿನ್ನಿಂದಲೇ, ಸನ್ಮಾನ ಆದ್ರೂ ನಿನ್ನಿಂದಲೇ, ಅಪಮಾನ ಆದರೂ ಎಲ್ಲವೂ ನಿನ್ನಿಂದೆ ಅಪ್ಪ ಅಂತ ಅಂದ್ಬಿಟ್ಟು ಯಾರು ಅಂದ್ಕೊಂಡಿರ್ತಾರೋ ಅವರಿಗೆ ಇವೆಲ್ಲವೂ ಕೂಡ ಏನು ಅನಿಸೋದಿಲ್ಲ. ಸಮಸ್ಥಿತಿನಲ್ಲಿರ್ತಾರೆ. ಸಮಸ್ಥಿತಿ, ಸಮಚಿತ್ತ, ಸಮಬುದ್ಧಿ. ಬ್ಯಾಲೆನ್ಸ್ ಕಳ್ಕೊಬಾರ್ದು. ಅದಕ್ಕೆ ನಾವು ಕಷ್ಟ ಬಂದಾಗ ಒಂದಷ್ಟು ಸೀಮಿತವಾಗಿ, ನಿಧಾನವಾಗಿ, ಸಮಾಧಾನವಾಗಿರಬೇಕು. ನಾವು ಯಾರನ್ನೋ ಏನೇನೋ ಬೇಡ ಬಿಡೋದಿಲ್ಲ, ಯಾರನ್ನೋ ಕೇಳ್ಕೊಂಬಿಡೋದಲ್ಲ, ಯಾರ ಹತ್ರನೂ ಹೋಗಿ ಸಹಾಯ ಕೇಳೋದಲ್ಲ. ಅದಕ್ಕೆ ಶರಣರು ಹೇಳ್ತಾರೆ, ಸುರರ ಬೇಡಿದರಿಲ್ಲ. ಸುರರು ಅಂದ್ರೆ ಏನು? ಇವರು ನಮ್ಮ ದೇವತೆಗಳು. ದೇವತೆಗಳನ್ನು ಬೇಡೋದ್ರಿಂದಲೂ ನಿನಗೇನು ಪ್ರಯೋಜನ ಆಗೋದಿಲ್ಲ. ಸುರರ ಬೇಡಿದರಿಲ್ಲ, ನರರ ಬೇಡಿದರಿಲ್ಲ. ನರ ಮನುಷ್ಯರನ್ನು ಬೇಡಿದರೂ ಕೂಡ ನಿನಗೇನು ಪ್ರಯೋಜನ ಆಗೋದಿಲ್ಲ. ಬರಿದೇ ಧೃತಿ ಕೆಡಬೇಡ. ಸುಮ್ಮನೆ ಯಾಕಪ್ಪ ಒದ್ದಾಡ್ತೀಯ? ಮತಿಹೀನನಾಗಿ, ಬುದ್ಧಿಹೀನನಾಗಿ, ಪ್ರಜ್ಞಹೀನನಾಗಿ ನೀನು ಯಾಕೆ ಎಲ್ಲರನ್ನೂ ಕೂಡ ಬರಿದೇ ಧೃತಿ ಕೆಡಬೇಡ. ಇಲ್ಲೇ ಮನವೇ, ಎಲ್ಲದಕ್ಕೂ ಮನವೇ, ಮನಸ್ಸೇ.
ಎಲ್ಲದಕ್ಕೂ ಮನಸ್ಸೇ ಕಾರಣ. ಜಗಳಾಡೋದಕ್ಕೂ ಮನಸ್ಸೇ, ನಾವೊಂದು ಸಮಚಿತ್ತವನ್ನು ಕಳ್ಕೊಳ್ಳಿಕ್ಕೂ ಕೂಡ ಅದೇ ದುಡುಕುತ್ತೆ. ಮನಸ್ಸು ಯಾರಿಗೆ ಸದಾ ಸಮಚಿತ್ತವಾಗಿರ್ತದೆ ಅವರು ಎಂಥ ಕಷ್ಟವನ್ನು ಕೂಡ ಅವ್ರು ನಿಭಾಯಿಸಿಬಿಡ್ತಾರೆ. ಅದಕ್ಕೆ ಬಲ್ ಚೆನ್ನಾಗಿ ಹೇಳ್ತಾರೆ ನೋಡ್ರಿ, ಇಲ್ಲಿ ಸುರರ ಬೇಡಿದರಿಲ್ಲ ನರರ ಬೇಡಿದರಿಲ್ಲ, ಬರಿದೇ ದುತಿಗೆಡಬೇಡ ಎಲೆ ಮನವೇ. ಯಾರನ್ನು ನೀನು ಬೇಡಿದರೂ ಕೂಡ ಕಾಡಿದರೂ ಕೂಡ ಇಲ್ಲವೇ ಇಲ್ಲ, ನಿನಗೆ ಏನು ಒಳ್ಳೆಯದಾಗದೇ ಇಲ್ಲ ಎಲೆ ಮನವೇ. ಯಾಕೆ ಅಂತಂದರೆ ಯಾರು ಕಷ್ಟ ಕೊಟ್ಟಿದ್ದಾರೋ ಅವ್ರಿಗೆ ಹೇಳಿದ್ರೆ ತಾನೇ ಅವ್ರು ಬಿಡುಗಡೆ ಮಾಡೋದು. ಕಷ್ಟ ಕೊಟ್ಟೋರಿಗೆ ನಾವು ಕಷ್ಟ ಹೇಳ್ಕೊಂಡ್ರೆ ಅವ್ರಿಗೆ ಕನಿಕರ ಬಂದು ಅವರು ನಮಗೆ ಈ ಕಷ್ಟದಿಂದ ಪಾರು ಮಾಡ್ತಾರೆ. ಅಂದರೆ ನಮಗೆ ಕಷ್ಟ ಕೊಟ್ಟಿರೋದು ಯಾರು? ನಮಗೆ ಕಷ್ಟ ಕೊಟ್ಟಿರೋದು ಆ ನಿರಾಕಾರ ಪರಮಾತ್ಮ ಶಿವ, ನಮ್ಮೆಲ್ಲರ ಒಡೆಯ, ನಮ್ಮೆಲ್ಲರ ತಂದೆ. ಅವನು ಕಷ್ಟವನ್ನು ಏನು ಕೊಟ್ಟವನೇ ಅಂದರೆ ಅದು ನಾವು ಮಾಡಿದಂತಹ ಪಾಪಕರ್ಮಗಳೇ. ಈಗ ನಾವು ಹಿಂದೆ ನಾನು ಈಗ 3 ದಿನದ ಹಿಂದೆ ನಾನು ಏನೋ ಒಂದು ಕೆಟ್ಟ ಕೆಲಸ ಮಾಡಿದ್ದೆ ಅಂತ ಇಟ್ಕೊಳ್ಳಿ. ಅದರ ಫಲ ಇವತ್ತು ನಾನು ಊಟ ಮಾಡ್ತಾಯಿದ್ದೀನಿ. ಅಲ್ಲೇನೋ ಜಗಳಾಡಿತ್ತು ನನಗೂ ಅವ್ರಿಗೂ. ಇವತ್ತು ಪೊಲೀಸು ನಮ್ಮ ಮನೆ ಹತ್ರ ಬಂದಿದ್ದಾರೆ. ನಾವು ಎಲ್ಲ ಭೂತಕಾಲದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವಿಚಾರಗಳೇ ನಮಗೆ ವಿಷಯಗಳಾಗಿ ಸಂದರ್ಭಗಳಲ್ಲಿ ನಮಗೆ ಬಂದು ಈ ರೀತಿ ಕಷ್ಟಗಳಾಗಿ ಬರ್ತದೆ. ಅದನ್ನು ನಿವಾರಣೆ ಮಾಡಬೇಕು ಅಂತಂತಂದರೆ ಅದು ಆ ನಿರಾಕಾರ ಪರಮಾತ್ಮ ಶಿವನನ್ನು ನಾವು ಬೇಡಿಕೊಂಡ್ರೆ, ಅವನ ಹತ್ರ ಹೇಳಿಕೊಂಡ್ರೆ ಮಾತ್ರ ನಿವಾರಣೆ ಆಗುತ್ತೆ ಹೊರತು ಸುಮ್ಮನೆ ಜನಗಳ ಹತ್ರವೆಲ್ಲ ಹೋಗಿ ಹೇಳಿಕೊಂಡು ನಾವು ಪೊಳ್ಳಾಗ್ತೀವಿ, ನಾವು ಚೀಫ್ ಆಗಿಬಿಡ್ತೀವಿ. ಅದರಿಂದ ನಮಗೆ ಎಲ್ಲ ಕಷ್ಟಗಳು ದೇವರಿಗೆ ಗೊತ್ತಿಲ್ಲದಲೇ ಬರೋದೇ ಇಲ್ಲ. ಇವು ನಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಪರೀಕ್ಷೆ ಮಾಡ್ತಾ ಇರ್ತಕ್ಕಂಥದ್ದು. ಇವನು ನಮ್ಮನ್ನು ನೆನೆಸ್ಕೊತಾನೋ ಇಲ್ವೋ, ನನ್ನ ನೆನೆಸ್ಕೊತಾನೋ ಇಲ್ವೋ ಅಂತ ದೇವರು ಪ್ರತಿ ಕ್ಷಣದಲ್ಲೂ ಕೂಡ ನೆನ್ಕೊಳ್ಳೋ ರೀತಿಯಲ್ಲಿ ಮಾಡ್ತಾ ಇರ್ತಾನೆ. ಅದನ್ನು ನಾವು ನೆನೆಸ್ಕೊಳ್ಳೋದಿಲ್ಲ. ಆ ಶಿವನನ್ನು, ನಿರಾಕಾರ ಶಿವನನ್ನು ನಾವು ನೆನೆಸ್ಕೊಳ್ಳೋದೇ ಇಲ್ಲ. ಅಹಂಕಾರದಿಂದ ನಾನೇ ಅನ್ನುವಂಥ ಅಹಂಕಾರದಿಂದ ನಾವು ಮೆರೆಯಕ್ಕೆ ಹೋಗ್ತೀವಿ. ಅದರಿಂದ ನಮ್ಮ ಶರಣರು ಹೇಳ್ದಂಗೆ ನಾವು ಹಾಡಿದೊಡೆ ಅವನನ್ನೇ ಹಾಡಬೇಕು, ಬೇಡಿದೊಡೆ ಆ ಶಿವನನ್ನೇ ಬೇಡಬೇಕು. ಒಡೆಯಂಗೆ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಬಡತನ ಇದೆ ನನಗೆ, ಯಾರು ಕೊಡ್ತಾರೆ ನನಗೆ? ಒಂದು ವೇಳೆ ಯಾರೋ ಚೂರು ಪಾರು ಕೊಟ್ಟರೆ ಅವರು ಬೈಕೊಂಡು ಅಥವಾ ಅಂದ್ಕೊಂಡು ಏನೋ ಅಂದ್ಕೊಂಡೇ ಕೊಡ್ತಾರೆ. ನಾವು ಯಾರಿಗೆ ಕೇಳಿದ್ರೆ ನಮಗೆ ಶಾಶ್ವತವಾಗಿ ಕೊಡ್ತಾನೆ, ಕೈ ತುಂಬ ಕೊಡ್ತಾನೆ, ಹಿಂದು ಮುಂದೆ ನೋಡ್ದಲ್ಲೇ ಕೊಡ್ತಾನಲ್ಲ, ಅವನನ್ನು ನಾವು ಬೇಡಬೇಕು. ಹಾಡಿದೊಡೆ ಆ ಶಿವ, ಆ ನಿರಾಕಾರ ಶಿವ, ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಒಡೆಯಂಗೆ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಯಾಕೆ ಅಂದರೆ ಒಡೆಯ ಮಹಾದಾನಿ ಶಿವ ಆ ಕೂಡಲ ಸಂಗಮ ದೇವನಿಗೆ ಸೆರಗೊಡ್ಡಿ ಬೇಡುವೆ. ಯಾಕೆ ಅಂತ ಸೆರಗೊಡ್ಡಿ ಬೇಡುವಂಥದ್ದೇನು ಅಂತಂತಂದರೆ ಅವನೇ ತಾಯಿ, ಅವನೇ ತಂದೆ, ಅವನೇ ಪರಮ ಬಂಧು ಎನಗೆ, ಅವನೇ ಎಲ್ಲವೂ ನನಗೆ. ಆದ್ದರಿಂದ ಅವನನ್ನೇ ಬೇಡುವಂಥ ಹಕ್ಕು ನನಗಿದೆ. ಅವನೇ ಕೊಡಬೇಕು ನನಗೆ, ಅವನು ಮಹಾದಾನಿಯಾಗಿದ್ದಾನೆ. ಆದ್ದರಿಂದ ನಮಗೆ ಯಾವುದೇ ಕಷ್ಟ ಬರಲಿ ಅಥವಾ ನಮ್ಮ ಬೇಡಿಕೆಗಳೇನೇ ಇರಲಿ, ಎಲ್ಲವನ್ನು ಕೂಡ, ನಮ್ಮ ಬಡತನವನ್ನು ಕೂಡ, ನಮಗೆ ಎದುರಾದಂತಹ ಆಪತ್ತುಗಳನ್ನು ಕೂಡ ನಾವು ಎಲ್ಲವನ್ನು ಕೂಡ ಆ ನಿರಾಕಾರ ಶಿವನಿಗೆ ಎಡೆ ಮಾಡಿ ಅವನಲ್ಲಿ ಭಿನ್ನಯಿಸಿಕೊಳ್ಳಬೇಕು, ಅವನಲ್ಲಿ ಹೇಳಿಕೊಳ್ಬೇಕು. ಒಂದು 2 ನಿಮಿಷ ರೂಮಲ್ಲಿ ಬನ್ನಿ ಕೂತ್ಕೊಳ್ಳಿ, ಎಲ್ಲ ನೆನೆಸ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ. ಆ ನಿರಾಕಾರ ಶಿವ ಈ ಬ್ರಹ್ಮಾಂಡದ ತುಟ್ಟ ತುದಿಯಲ್ಲಿ ಒಂದು ಬೆಳಕನ್ನು ನೆನೆಸ್ಕೊಳ್ಳಿ. ಆ ಬೆಳಕನ್ನು ನೆನೆಸ್ಕೊಂಡು ಅವನೇ ಶಿವ, ಅವನನ್ನು ನೆನೆಸ್ಕೊಂಡು ಒಂದು 5 ನಿಮಿಷ, ಒಂದು 2-3 ನಿಮಿಷ ಅವನ ಹತ್ರ ಹೇಳ್ಕೊಳ್ಳಿ. ಅವನು ನಿಮ್ಮ ಜೊತೆ ಮಾತಾಡ್ತಾನೆ. ನಂಬರು ನೆಚ್ಚರು ಬರಿದೇ ಕರೆಯುವರು, ನಂಬಿ ಕರೆದರೆ ಓ ಎನ್ನನೇ ಶಿವನು. ಅದರಿಂದ ನಂಬಿಕೆ ಇಡಬೇಕು. ನಮ್ಮ ಪಾಲಕನೊಬ್ಬನಿದ್ದಾನೆ, ನಮ್ಮ ರಕ್ಷಕನೊಬ್ಬ ಇದ್ದಾನೆ, ನಮ್ಮನ್ನು ನೋಡುವವನೊಬ್ಬ ಇದ್ದಾನೆ,
ನಮ್ಮೆಲ್ಲರ ವಾರಸುದಾರ ಒಬ್ಬ ಇದ್ದಾನೆ, ಅವನು ನಮ್ಮ ಪಾಲಕನು ಅನ್ನುವಂತಹ ನಂಬಿಕೆ ಯಾರಲ್ಲಿ ಇರ್ತದೋ ಅವರು ಅವನನ್ನಲ್ಲದೆ, ಆ ನಿರಾಕಾರ ಶಿವನನ್ನಲ್ಲದೆ ಬೇರೆ ಯಾರ ಹತ್ರನೂ ಕೂಡ ಅವರು ಅವರ ಕಷ್ಟಗಳನ್ನು ಹಂಚ್ಕೊಳ್ಳೋಕೆ ಹೋಗೋದಿಲ್ಲ. ಯಾಕಂದರೆ ಯಾರೂ ನಿವಾರಣೆ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವರು ಹೇಳ್ತಾರೆ, ಅಯ್ಯೋ ಒಂದು 4 ಜನದ ಹತ್ರ ಹೇಳ್ಕೊಳಪ್ಪ, ನಿನಗೆ ಮನಸ್ಸು ಸಮಾಧಾನ ಆಗಿಬಿಡ್ತದೆ ಅಂತಾರೆ. 4 ಜನಕ್ಕೆ ಹೇಳ್ಕೊಳ್ಳೋದ್ರಿಂದ ನಮ್ಮ ಮನಸ್ಸು ಸಮಾಧಾನ ಅಲ್ಲ, ಇನ್ನು ಕಿರಿಕಿರಿನೇ ಆಗುತ್ತೆ. ಅವ್ರಿನ್ನು 4 ಜನಕ್ಕೆ ಹೇಳ್ತಾರೆ, ಅವ್ರು 4 ಜನಕ್ಕೆ ಹೇಳ್ತಾರೆ, ಊರಿಗೆಲ್ಲ ಹಬ್ಬಿರ್ತದೆ ಸಣ್ಣ ವಿಚಾರ. ಆದ್ದರಿಂದ ನಾವು ಯಾರ ಹತ್ರನಾದರೂ ಹೇಳ್ಕೊಳ್ಳೋದಿದ್ದರೆ ಅವನು ಆ ನಿರಾಕಾರ ಪರಮಾತ್ಮ, ನಮ್ಮೆಲ್ಲರ ತಂದೆ, ನಮಗೆ ಈ ಭೂಮಿಯಲ್ಲಿ ತಂದವನು, ಮತ್ತು ನಮ್ಮನ್ನು ಇಲ್ಲಿಂದ ವಾಪಸ್ಸು ಕರೆದುಕೊಳ್ಳುವಂತಹ ನಮ್ಮೆಲ್ಲರ ಉಸಿರನ್ನು, ನಮ್ಮೆಲ್ಲ ಪ್ರಾಣವನ್ನು ಯಾರು ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರಲ್ಲ, ಅವನನ್ನು ನಂಬಿ ಅವನಿಗೆ ಶರಣಾಗತಿಯಾಗಿ ನಮ್ಮ ಕಷ್ಟಗಳನ್ನು ಅವನಿಗೇ ಹೇಳ್ಕೊಳ್ಬೇಕೇ ಹೊರತು ಮತ್ತಿನ್ಯಾರಿಗೂ ಕೂಡ ನಾವು ಹೇಳ್ಕೊಳ್ಬಾರ್ದು. ಹೇಳ್ಕೊಂಡ್ರೆ ಪ್ರಯೋಜನ ಆಗೋದೇ ಇಲ್ಲ.